ಅಲ್ಲಿ ಇದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಶುಕ್ರವಾರ 2ನೇ ಆಷಾಢ ಶುಕ್ರವಾರ ಅಲ್ವಾ, ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನಾನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡಿಕೊಂಡು ನಾನು ಸ್ವಲ್ಪ ಯೋಗ ಮಾಡಿ ಇವತ್ತು ಬೂದ್ಗುಂಬಳಕಾಯಿ ಜ್ಯೂಸನ್ನ ಕುಡಿದೆ. ಖಾಲಿ ಹೊಟ್ಟೆಲೆ ಬೂದ್ಗುಂಬಳಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಗ್ಯಾಸ್ಟ್ರಿಕ್ ಅಂತ ತುಂಬಾ ಕಂಟ್ರೋಲ್ ಆಗುತ್ತೆ. ಅದಾದಮೇಲೆ ಮಕ್ಕಳಿಗೆ ಒಬ್ಬಳಿಗೆ ಫ್ರೈಡ್ ರೈಸ್ ಬೇಕು ಅಂತ ಫ್ರೈಡ್ ರೈಸ್ ಮಾಡಿ ಲೆಮನ್ ರೈಸ್ನ ಮಾಡಿ, ಇನ್ನು ದೇವ್ರಿಗೂ ಕೂಡ ಲೆಮನ್ ರೈಸ್ನ ನೈವೇದ್ಯಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಇಲ್ಲಿ ನಾನು ಏನು ಹಾಕ್ತಿದ್ದೀನಲ್ಲ ಈ ಆ ಪೌಡ್ರನ್ನ ಹಾಕಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸ್ವಲ್ಪ ಸಾಲಗಳೆಲ್ಲ ತೀರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಇನ್ನು ಅದಾದಮೇಲೆ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ನ ಕೊಟ್ಟು ನಾವು ಹೊರಟ್ವಿ ಆಡ್ಗೋಡಿಯಲ್ಲಿರುವಂಥ ಚಾಮುಂಡೇಶ್ವರಿ ಟೆಂಪಲ್ಗೆ. ಅಲ್ಲೋಗಿ ನಾನು ಕೂಡ ಬೆಲ್ಲದಲ್ಲಿ ತುಪ್ಪದ ದೀಪ ಹಚ್ಚೋಣ, ಆಷಾಢ ಶುಕ್ರವಾರ ಅಲ್ವಾ ಅಂತ ಹೇಳಿಬಿಟ್ಟು ನಾನು ತುಪ್ಪದ ದೀಪ ಹಚ್ಚಿದೆ. ಅಷ್ಟರಲ್ಲಿ ತುಂಬ ಜನ ರಶ್ ಇದ್ದರು. ದೇವ್ರು ಮಾತ್ರ ತುಂಬಾ ಸೂಪರಾಗಿ ಕಾಣಿಸ್ತಿತ್ತು. ಎಲ್ರಿಗೂ ಕೂಡ ಚಾಮುಂಡೇಶ್ವರಿ ಒಳ್ಳೇದನ್ನ ಮಾಡಲಿ. ನಾವಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬರಬೇಕಾದ್ರೆ ಕಬ್ನಲ್ಲಿ ಕುಟ್ಕೊಂಡು ಅದಕ್ಕೆ ಎಳ್ನೀರು ಮಿಕ್ಸ್ ಮಾಡಿಕೊಡ್ತಾರೆ, ಅಲ್ಲಿ ಅವ್ರ ಫ್ರೆಂಡೇ ಮಾಡೋದು. ಇನ್ನು ಮನೆಗೆ ಬಂದು ನಾನು ಊಟನೂ ಮುಗಿಸ್ದೆ. ಆವಾಗಲೇ ನಾನು ಹೇಳಿದ್ನಲ್ಲ ದೇವ್ರ ಪೌಡ್ರ್ ಅಂತ ಹೇಳ್ಬಿಟ್ಟು, ಆ ಪೌಡ್ರು ಏನಪ್ಪ ಅಂತ ಹೇಳಿದ್ರೆ ಜಾವದ ಪೌಡ್ರು ಅಂತ. ಮನೇಲಿ ವೇಸ್ಟೇಜ್ ಖರ್ಚುಗಳು ಕಡಿಮೆ ಆಗುತ್ತಂತೆ ಅದನ್ನು ಹಾಕಿ ದೀಪ ಹಚ್ಚೋದ್ರಿಂದ. ಹಾಗಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ.